ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋ. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ ಮತ್ತು 3ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು, ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಈ ವಾಕ್ಯದಲ್ಲಿ ನೋಡುವಾಗ ವಾಗ್ದಾನದ ಮೊದಲನೇ ಆಜ್ಞೆ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನೀನು ಈ ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ವಾಕ್ಯದ ಅನುಸಾರವಾಗಿ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವಾ? ಯೇಸು ಕ್ರಿಸ್ತನು ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾನೆ. ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ಇದು ನನ್ನ ಮೊದಲನೇ ಆಜ್ಞೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ನಾವು ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ಮೊದಲನೇ ಆಜ್ಞೆ ನನ್ನ ತಂದೆ ತಾಯಿಯನ್ನು ನಾನು ಸನ್ಮಾನಿಸುವಂತವನಾಗಬೇಕು. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ನಮ್ಮ ತಂದೆ ತಾಯಿ ಸನ್ಮಾನಿಸುತ್ತಾ ಇದ್ದೇವಾ? ನಮ್ಮ ತಂದೆ ತಾಯಿ ಹೇಳುವ ಮಾತು, ನಮ್ಮ ತಂದೆ ತಾಯಿ ನಮಗೆ ನಡೆಸುವ ಮಾರ್ಗದರ್ಶನದಲ್ಲಿ ನಾವು ನಡೆಯುತ್ತಾ ಇದ್ದೇವಾ? ನಮ್ಮ ತಂದೆ ತಾಯಿ ನಾವು ಒಳ್ಳೆಯವರಾಗಿರಬೇಕು, ನಾವು ಒಳ್ಳೆಯ ಮಾರ್ಗದಲ್ಲಿ ಇರಬೇಕು, ನನ್ನ ಮಗನು ನನ್ನ ಮಗಳು ಉನ್ನತ ಸ್ಥಾನದಲ್ಲಿ ಇರಬೇಕೆಂಬುದಾಗಿ ನಮ್ಮ ವಿಷಯವಾಗಿ ತಂದೆ ತಾಯಿ, ಲೋಕದ ತಂದೆ ತಾಯಿ ಪ್ರಯಾಸ ಪಡುವಂತವರಾಗಿದ್ದಾರೆ. ನಾವು ನಮ್ಮ ತಂದೆ ತಾಯಿಯನ್ನು ಪ್ರೀತಿಸುವುದಾದರೆ ನಾವು ಈ ಲೋಕದಲ್ಲಿ ಬಹುಕಾಲ ಬದುಕಿ ಬಾಳುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಅನೇಕ ಜನರು ತನ್ನ ತಂದೆ ತಾಯಿಗಳನ್ನು ದೂಷಿಸುವಂತವರಾಗಿದ್ದಾರೆ, ತಂದೆ ತಾಯಿಗಳನ್ನು ಹೊಡೆಯುವಂತವರಾಗಿದ್ದಾರೆ, ತಂದೆ ತಾಯಿಗಳನ್ನು ಮನೆಯಿಂದ ಆಚೆ ಹಾಕುವಂತವರಾಗಿದ್ದಾರೆ. ತಂದೆ ತಾಯಿ ಹೇಳುವ ಮಾತು ಅನೇಕ ಮಕ್ಕಳು ಕೇಳದೆ ಈ ಲೋಕದ ನಾಶನ ಮಾರ್ಗದಲ್ಲಿ ಜೀವಿಸುತ್ತಾ ಇದ್ದಾರೆ. ನಾವು ಯಾಕೆ ನಮ್ಮ ತಂದೆ ತಾಯಿ ಮಾತುಗಳನ್ನು ಕೇಳಬೇಕು ಎಂಬುದಾಗಿ ಅನೇಕರು ಈ ಲೋಕದ ಜನರ ಮಾತನ್ನು ಕೇಳುತ್ತಾ ತಮ್ಮ ತಂದೆ ತಾಯಿಗಳನ್ನು ನಿರಾಕರಿಸಿದವರಾಗಿ ಜೀವಿಸ್ತಾ ಇದ್ದಾರೆ. ಪ್ರೀತಿ ಉಳ್ಳ ದೇವ ಜನರೇ, ಧರ್ಮಶಾಸ್ತ್ರದಲ್ಲಿ ಮೊದಲನೇ ಆಜ್ಞೆ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು, ಸನ್ಮಾನಿಸಿದರೆ ನೀನು ಲೋಕದಲ್ಲಿ ಬಹುಕಾಲ ಬದುಕುವಿ ಎಂಬುದಾಗಿ ಸೃಷ್ಟಿಕರ್ತನು, ಸರ್ವಲೋಕದ ಒಡೆಯನು, ನನ್ನ ನಿರ್ಮಾಣಿಕನು, ನನ್ನ ಯಜಮಾನನು ಯೇಸು ಕ್ರಿಸ್ತನಿ ಮಾತು ಹೇಳ್ತಾ ಇದ್ದಾನೆ. ನಾವು ವಾಕ್ಯದಲ್ಲಿ ನೋಡುವಾಗ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಅದರಲ್ಲಿರುವ ಒಂದು ಆಜ್ಞೆಯನ್ನು ತಪ್ಪಿ ನಡೆದರೆ ಅಪರಾಧಿಯಾಗುತ್ತೇವೆ ಎಂಬುದಾಗಿ ಹೇಳುತ್ತಾ ಇದೆ. ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಅಪರಾಧಿಗಳಾಗಿ ಜೀವಿಸ್ತಾ ಇದ್ದೇವಾ? ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಾವು ನೀತಿವಂತರೆಂಬುದಾಗಿ ನಿರ್ಣಯ ಹೊಂದಿಕೊಂಡವರಾಗಿ ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಈ ಒಂದು ಸುಂದರ ಸಮಯವಾಗಿದೆ. ಈ ಒಂದು ದಿನದಲ್ಲಿ ನಾವು ನಮ್ಮ ತಂದೆ ತಾಯಿಯ ಮಾತುಗಳನ್ನು ಕೇಳುತ್ತಾ ಇಲ್ಲವಾದರೆ, ನಮ್ಮ ತಂದೆ ತಾಯಿಗೆ ವಿರುದ್ಧವಾಗಿ ನಾವು ಜೀವಿಸುತ್ತಾ ಇರುವುದಾದರೆ, ನಮ್ಮ ತಂದೆ ತಾಯಿಯನ್ನು ನಾವು ದೂಷಿಸುತ್ತಾ ಇರುವುದಾದರೆ, ನಮ್ಮ ತಂದೆ ತಾಯಿಯನ್ನು ನಾವು ನಿರಾಕರಿಸಿದವರಾಗಿದ್ದರೆ, ಈ ಒಂದು ಸುಂದರ ಸಮಯವಾಗಿದೆ. ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡವರಾಗಿ ನಮ್ಮ ತಂದೆ ತಾಯಿಗಳಿಗೆ ನಾವು ಕ್ಷಮೆಯನ್ನು ಕೇಳಿ ನಾವು ಮತ್ತೆ ಅವರ ಮಾತಿಗೆ ವಿಧೇಯರಾಗಿ ನಮ್ಮ ತಂದೆ ತಾಯಿಗಳು ನಮಗೆ ಯಾವ ಮಾರ್ಗದರ್ಶನದಲ್ಲಿ ನಡೆಸ್ತಾರೋ ಆ ಮಾರ್ಗದಲ್ಲಿ ನಾವು ನಡೆಯುವುದಕ್ಕೆ ಸಿದ್ಧರಾಗೋಣ. ನಾವು ನಮ್ಮ ತಂದೆ ತಾಯಿ ಹೇಳುವ ಮಾತನ್ನು ಕೇಳುವಾಗ ಈ ಭೂಮಿಯಲ್ಲಿ ನಾವು ಬಹುಕಾಲ ಬದುಕಿ ಬಾಳುತ್ತೇವೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ತಂದೆ ತಾಯಿ ಹೇಳುವ ಮಾತು ನಾವು ಕೇಳದೆ ಈ ಲೋಕದಲ್ಲಿ ಜೀವಿಸುವುದಕ್ಕೆ ನಾವು ಪ್ರಯಾಸ ಪಡುವಾಗ ನಮ್ಮ ಜೀವಿತ ಅದು ಬಹುಘೋರವಾಗಿರುವಂತದ್ದಾಗಿದೆ. ನಮಗೆ ತಂದೆ ತಾಯಿ ಮಾರ್ಗದರ್ಶಕರಿಲ್ಲವೆಂಬುದಾಗಿ ನೋಡುವಾಗ ಅನೇಕ ಕಷ್ಟಗಳು, ವೇದನೆ, ನೋವು, ದುಃಖ, ಕಣ್ಣೀರು ಈ ಲೋಕದಲ್ಲಿ ನಮಗೆ ಬರುವಂತದ್ದಾಗಿದೆ. ನಮ್ಮ ತಂದೆ ತಾಯಿ ನಮ್ಮ ಹಿಂದೆ ಇರುವಾಗ ನಾವು ಈ ಲೋಕದಲ್ಲಿ ಏನೆಲ್ಲಾ ಪ್ರಯಾಸ ಪಡುವಾಗ, ನಾವು ಆಯಾಸಗೊಂಡಾಗ,
ನಾವು ದಣಿವುಗೊಂಡಾಗ ನಮ್ಮ ತಂದೆ ತಾಯಿ ನಮಗೆ ಕನಿಕರದ ಮಾತು, ಪ್ರೀತಿಯ ಮಾತು, ಸಂತೈಸುವ ಮಾತು, ನಮ್ಮನ್ನು ಕೈ ಹಿಡಿದು ಮೇಲೆತ್ತುವ ಮಾತುಗಳನ್ನು ನಮ್ಮ ತಂದೆ ತಾಯಿಗಳು ಆಡುವಂತವರಾಗಿದ್ದಾರೆ. ಈ ಒಂದು ದಿನದಲ್ಲಿ, ಈ ಲೋಕದಲ್ಲಿ ನಮ್ಮ ತಂದೆ ತಾಯಿಯ ಜೀವಿತದಲ್ಲಿ ನಮ್ಮ ಒಂದು ಪಾತ್ರ ಯಾವ ರೀತಿಯಾಗಿದೆ? ನಮ್ಮ ತಂದೆ ತಾಯಿಗೆ ನಾವು ಸನ್ಮಾನಿಸುತ್ತಾ ಇದ್ದೇವಾ? ನಮ್ಮ ತಂದೆ ತಾಯಿಗೆ ನಾವು ಗೌರವಿಸುತ್ತಾ ಇದ್ದೇವಾ? ನಮ್ಮ ತಂದೆ ತಾಯಿ ಹೇಳುವ ಮಾತು ನಾವು ಕೇಳುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಒಂದು ವೇಳೆ ನಮ್ಮ ತಂದೆ ತಾಯಿ ಹೇಳುವ ಮಾತು ನಾವು ಕೇಳುತ್ತಾ ಇಲ್ಲವಾದರೆ ಈ ಸುಂದರ ಸಮಯವಾಗಿದೆ. ನಮ್ಮ ತಂದೆ ತಾಯಿ ಹೇಳುವ ಮಾತನ್ನು ಕೇಳುತ್ತಾ ಧರ್ಮಶಾಸ್ತ್ರದ ಆಜ್ಞೆಯಲ್ಲಿ ಈ ಮೊದಲನೇ ಆಜ್ಞೆಯನ್ನು ನಾವು ನೆರವೇರಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.